ಫೋನ್ ಮಾಡ್ತಿದ್ದಾರೆ? ತಾತ ಎಲ್ಲಿದ್ದೀರಾ? ನಿಮ್ ತಾತ ಕ್ಷೇಮವಾಗಿ ನನ್ನ ಹತ್ರನೇ ಇದ್ದಾರೆ. ಏ ಕಿಶೋರ್, ನನ್ನ ತಾತ ನಿನ್ನ ಹತ್ರ ಇದ್ದಾರೆ ಅಂದ್ರೇನು? ಹೌದು ಕಣೋ, ಪೊಲೀಸ್ ಅವ್ರಿಗೆ ರೆಡ್ ಹ್ಯಾಂಡ್ ಆಗಿ ನನ್ನನ್ನು ಹಿಡ್ಕೊಟ್ಟು ಜೈಲಿಗೆ ಕಳಿಸ್ಬಿಟ್ರೆ ಕೈ ಕಟ್ಕೊಂಡು ಕೂತ್ಕೊಂಡ್ಬಿಡ್ತೀನಿ ಅನ್ಕೊಂಬಿಟ್ಟ. ನಿನ್ ತಾತನ್ನ ಕಿಡ್ನಾಪ್ ಮಾಡಿದ್ದೀನಿ. ಏ ಕಿಶೋರ್, ಓವರ್ ಆಕ್ಷನ್ ಮಾಡ್ಬೇಡ. ನಾನು ಹೇಳೋದನ್ನ ಹುಷಾರಾಗಿ ಕೇಳಿಸ್ಕೊ. ನಿನಗೋಸ್ಕರ ಊರಾಚೆ ಇರೋ ಕಾಳಿದೇವಮ್ಮನ ದೇವಸ್ಥಾನದ ಹತ್ರ ಎದುರು ನೋಡ್ತಿರ್ತೀನಿ. ಕರೆಕ್ಟಾಗಿ ಇನ್ ಅರ್ಧ ಗಂಟೆಗೆ ಅಲ್ಲಿಗೆ ಬಂದು ನಾನು ಹೇಳಿದ್ದೀನಿ ಮಾಡಿ ನಿಮ್ಮ ತಾತನ್ನ ಬಿಡಿಸ್ಕೊಂಡು ಹೋಗು. ಇಲ್ಲ ಅಂದ್ರೆ ಎಕ್ಸ್ಟ್ರಾ ಆಡಿದ್ರೆ ಮುದುಕನ್ನ ಈಗಲೇ ಸಾಯಿಸ್ಬಿಡ್ತೀನಿ. ಹೇ ಕಿಶೋರ್, ನೋಡು, ನಮ್ಮ ತಾತನೇನು ಮಾಡ್ಬೇಡ. ನೀನು ಹೇಳಿದ ಜಾಗಕ್ಕೆ ಬರ್ತೀನಿ, ಈಗಲೇ ಬರ್ತೀನಿ. ನನಗೆ ಗೊತ್ತು ಕಣ ನೀನು ಬರ್ತೀಯ ಅಂತ. ನಾನು ಹೇಳಿದ್ದನ್ನ ನೆನ್ಪಿಟ್ಕೊ. ಕಾಳಿದೇವಮ್ಮನ ಗುಡಿ. ಬಂದ್ರ ಹೋಗೋಣ. ಮೈಥಿಲಿ ಬೇಡ. ಮೈಥಿಲಿಗೆ ವಿಷಯ ಹೇಳಿದ್ರೆ ಅವಳು ಕೂಡ ಬರ್ತೀನಿ ಅಂತಾಳೆ. ಇಲ್ಲಾಂದ್ರೆ ನನ್ನನ್ನು ಹೋಗ್ಬೇಡ ಅಂತ ತಡಿತಾಳೆ. ಎರಡು ವಿಷಯ ಒಳ್ಳೇದಲ್ಲ. ಈಗಿರೋ ಪರಿಸ್ಥಿತಿಲಿ ಯಾರಿಗೂ ಹೇಳದೆ ಹೋಗೋದೇ ಒಳ್ಳೇದು. ಅಮ್ಮ, ನೋವು ತಡ್ಕೊಳಕ್ ಆಗ್ತಿಲ್ಲಮ್ಮ. ಆಯಿಂಟ್ಮೆಂಟ್ ತರ್ತೀನಿ ಅಂತ ಹೋಗಿದ್ದು ಉತ್ತಮ್ ಇನ್ನೂ ಬಂದಿಲ್ವಲ್ಲ? ನೀನ್ ಹೋಗಿ ನೋಡಮ್ಮ. ಆಯ್ತು ಅಜ್ಜಿ, ಸರಿ ಹೋಗತ್ತೆ. ಸ್ವಲ್ಪ ಹೊತ್ತು. ಉತ್ತಮ್ ಅವರೇ, ಉತ್ತಮ್ ಅವರೇ, ಉತ್ತಮ್ ಅವರೇ, ಉತ್ತಮ್ ಅವರೇ. ಮೈಥಿಲಿ ಅತ್ತೆ, ಅತ್ತೆ, ಉತ್ತಮ್ ಅವರು ಎಲ್ಲಾದ್ರೂ ಕಾಣಿಸ್ಕೊಂಡ್ರಾ? ಕಾಣಿಸ್ಕೊಂಡ ಅಂದ್ರೆ ಅವನ್ ಮನೆನಲ್ಲಿಲ್ವಾ? ಆಯಿಂಟ್ಮೆಂಟ್ಗೋಸ್ಕರ ಅವರು ಅವ್ರ ರೂಮಿಗೆ ಹೋಗಿದ್ರು, ಇನ್ನೂ ಬರ್ಲಿಲ್ಲ. ಅದಕ್ಕೆ ಹುಡುಕ್ತಾ ಇದ್ದೀನಿ. ನಾನು ಅವನ್ ರೂಮಿಂದಾನೇ ಬರ್ತಾ ಇದ್ದೀನಿ. ಆ ರೂಮಲ್ಲಿ ಉತ್ತಮ್ ಇಲ್ಲ. ಹೌದಾ? ಮತ್ತೆ ಎಲ್ಲಿ ಹೋದ್ರು? ಎಲ್ಲಿ ಹೋಗಿದ್ದಾನೆ ಅಂತ ನನ್ನೇನ್ ಕೇಳ್ತಾ ಇದ್ಯಾ? ನಡಿ, ಹೋಗಿ ಹುಡ್ಕಣ. ಸುಹಾಸಿನಿ, ಏನಾಯ್ತು? ಅತ್ತೆ, ಉತ್ತಮ್ ಎಲ್ಲೂ ಕಾಣಿಸ್ತಾ ಇಲ್ಲ. ಹೌದಾ? ಎಲ್ಲಿ ಹೋದ್ನೋ ನೋಡೋಣ, ನಡೀರಿ. ಬನ್ನಿ. ಉತ್ತಮ್, ಏನ್ರಿ? ಉತ್ತಮ್, ಏನ್ರಿ? ಉತ್ತಮ್, ಅತ್ತೆ, ಆ ಕಡೆ ಇದ್ದಾರಾ? ಇಲ್ಲ, ಅಲ್ಲಿ ಇಲ್ಲೂ ಇಲ್ಲ. ಬನ್ನಿ, ಬೇರೆ ರೂಮಲ್ಲಿ ನೋಡೋಣ. ಹುಡ್ಕಡೆ ಬನ್ನಿ. ಉತ್ತಮ್, ಉತ್ತಮ್, ಕಂದ ಉತ್ತಮ್ ಅವರೇ. ಯಾಕತ್ತೆ, ಏನಾಯ್ತು? ಅಳಿ ಅಂದ್ರೆ ಉತ್ತಮ್ ಎಲ್ಲೂ ಕಾಣಿಸ್ತಾ ಇಲ್ಲ. ಅಲ್ಲ, ನಮ್ಗೆ ಹೇಳ್ದೆ ಆಫೀಸ್ಗೆ ಹೋಗಿರ್ಬೋದೇನೋ. ಇರಿ ಒಂದ್ ನಿಮಿಷ, ನಾನು ಫೋನ್ ಮಾಡ್ತೀನಿ ರೀ. ನೀವೇನ್ ಟೆನ್ಷನ್ ಮಾಡ್ಕೋಬೇಡಿ. ಮಾಡೋಣ. ಮಾವ ಕಾಲ್ ಮಾಡ್ತಿದಾರಲ್ಲ. ಸಾರಿ ಮಾವ, ಈಗ ಯಾರೇ ಕಾಲ್ ಮಾಡಿದ್ರು ನಾನು ರಿಸೀವ್ ಮಾಡೋ ಪರಿಸ್ಥಿತಿಲಿಲ್ಲ. ತಾತನ ಕಾಪಾಡಿದ ನಂತರನೇ ನಿಮ್ಮೆಲ್ರಿಗೂ ನಾನೇ ಕಾಲ್ ಮಾಡ್ತೀನಿ. ಫೋನೇ ತೆಗಿತಾ ಇಲ್ಲ ಅತ್ತೆ. ಭಗವಂತ, ಬೇಡ ಬೇಡ ಅಂತ ಅಷ್ಟೆಲ್ಲ ಹೇಳಿದ್ರು ಎಲ್ಲೋ ಹೋಗಿದ್ದಾನಲ್ಲ. ಅಷ್ಟಕ್ಕೂ ಇದೆಲ್ಲದಕ್ಕೂ ಕಾರಣ ನೀನೇ. ಅತ್ತೆ, ಅವನ್ನ ಕಣ್ಣಿನ ರೆಪ್ಪೆ ಹಾಗೆ ನೋಡ್ಕೊ ಅಂದೆ. ಇವಾಗೆಲ್ಲ ಹೋಗೋದಕ್ ಬಿಟ್ಟಿದ್ಯಾ? ಅದೆಲ್ಲ ಅತ್ತೆ. ನನ್ ಮಗಂಗೆ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನಿನ್ನನ್ ಮಾತ್ರ ನಾನ್ ಸುಮ್ನೆ ಬಿಡಲ್ಲ. ಸುಹಾಸಿನಿ, ಮೊದ್ಲು ಹೋಗಿ ಹುಡ್ಕೋಣ ಬನ್ನಿ. ಸರಿ ಅತ್ತೆ. ಬನ್ನಿ ಅತ್ತೆ. ಬನ್ನಿ ಬನ್ನಿ. ಶಿವರಾಜ್, ನೀನೇನೋ ಪ್ಲಾನ್ ಮಾಡ್ತೀನಿ ಅಂತ ದೇವಸ್ಥಾನದ ಹತ್ರ ಹೇಳ್ದಲ್ಲ, ಅಷ್ಟಕ್ಕೂ ನಿನ್ ಪ್ಲಾನ್ ಏನು? ಒಂದ್ಸಲ ಆ ಕಡೆ ನೋಡು ಬ್ರೋ. ಇವ್ರೆ ಹೆಂಗಸ್ರು ವೇಸ್ಟಲ್ಲಿರೋ ನಮ್ ಹುಡುಗರು. ಇವ್ರೆ ನಮ್ ಕೆಲ್ಸಕ್ಕೆ ಸಾಥ್ ಕೊಡೋರು. ಸೂಪರ್. ನಿಮ್ಮನ್ನ ಹೆಣ್ಣಿನ ವೇಷದಲ್ಲಿ ನೋಡ್ತಿದ್ರೆ ನಾನೇ ಗುರ್ತಿಡಿಯೋಕಾಗ್ತಿಲ್ಲ. ಇನ್ನ ಮೈಥಿಲಿ ಮತ್ತೆ ಉತ್ತಮ ಅದ್ ಏನ್ ಕಂಡಿಡಿತಾರೆ? ಇವ್ರನ್ನ ನೋಡ್ತಾ ಇದ್ರೆ ನಿಜವಾದ ಹೆಣ್ಮಕ್ಳು ಅಂತ ನನಗೆ ಅನ್ನಿಸ್ತಿದೆ. ಇನ್ನವ್ರಿಗೇನು ಅನ್ಸಲ್ವಾ? ಪೊಲೀಸು ಹಿಡಿಯಕ್ಕಾಗಲ್ಲ. ಹೌದು, ನಾವು ಆ ಉತ್ತಮ್ನ ಮರ್ಡರ್ ಮಾಡ್ತಿದೀವಿ. ಅದಾದ್ಮೇಲೆ ಈ ಮರ್ಡರ್ ಯಾರು ಮಾಡಿದ್ದು ಅಂದ್ರೆ? ಅಯ್ಯೋ, ಉತ್ತಮ್ ಯಾರ ಹತ್ರನೋ ಜಗಳ ಮಾಡ್ಕೊಂಡ್ರೆ
ಆ ಗಲಾಟೆಲ್ ಸತ್ತೋದ ಅಂತ ಅನ್ಕೋತಾರ. ಎಸ್, ಆ ಉತ್ತಮ್ನ ಇವರೇ ಕೊಲೆ ಮಾಡಿದ್ರು ಅಂತ ಪೊಲೀಸ್ ಡಿಪಾರ್ಟ್ಮೆಂಟ್ ಆಗ್ಲಿ ಇನ್ ಯಾರು ಕೂಡ ನಂಬಲ್ಲ. ಆ ಮೈಥಿಲಿ ಗಂಡನ ಯಾರು ಸಾಯಿಸಿದ್ರು ಅಂತ ಸಾಕ್ಷಿ ಕೂಡ ಸಿಗಬಾರ್ದು. ನೀನೇನು ಟೆನ್ಷನ್ ಮಾಡ್ಕೋಬೇಡ ಬ್ರೋ. ಇನ್ನೊಂದ್ ಸ್ವಲ್ಪ ಹೊತ್ತಲ್ಲಿ ಇವ್ರ ಕೈನಲ್ಲೇ ಮರ್ಡರ್ ಆದ ಉತ್ತಮ್ ಅನ್ನೋ ನ್ಯೂಸು ಟಿವಿ ನ್ಯೂಸ್ನಲ್ಲಿ ನೀನೇ ನೋಡ್ತೀಯ. ನನ್ನನ್ನ ಜೈಲಿಗೆ ಕಳ್ಸಿದ ಮೈಥಿಲಿನ ವಿಲವಿಲ ಅಂತ ಒದ್ದಾಡೋದನ್ನ ನಾನು ನೋಡ್ಬೇಕು. ಏಯ್, ನೀವು ಹೋಗಿ ಪ್ಲಾನ್ ಎಕ್ಸಿಕ್ಯೂಟ್ ಮಾಡಿ. ಅಣ್ಣ, ಆ ಉತ್ತಮ್ ಬರ್ತಾ ಇದ್ದಾನೆ. ಏಯ್, ಬೇಗ ಹೋಗಿ ಆ ಉತ್ತಮ್ನ ಎತ್ಬಿಡಿ. ಆಯ್ತಣ್ಣ. ಹೋಗಿ. ಮಾಮ, 100 ರೂಪಾಯಿ ಕೊಡ್ತೀಯಾ? ನನ್ನ ಹತ್ರ ಚೇಂಜ್ ಇಲ್ಲ, 50 ರೂಪಾಯಿ ಇದೆ, ಇದನ್ನೇ ತಗೊಳ್ಳಿ. ಏನ್ ಮಾಮ, 50 ರೂಪಾಯಿನ ಭಿಕ್ಷೆ ಆಗ್ತಾ ಇದೆಯೇನೋ? 100 ರೂಪಾಯಿ ಕೇಳಿದ್ರೆ 50 ರೂಪಾಯಿ ಕೊಡ್ತಾ ಇದೆಯಾ? ಏನಿದು? ನನ್ನ ಹತ್ರ 50 ರೂಪಾಯಿನೇ ಇರೋದು. ಇಷ್ಟ ಆದ್ರೆ ತಗೊಳ್ಳಿ, ಇಲ್ಲಾಂದ್ರೆ ಬಿಡಿ. ನಾನು ಅರ್ಜೆಂಟಾಗಿ ಹೋಗ್ಬೇಕು. ಅದನ್ನ ಬಿಟ್ಟು ಈ ಥರ ಅಡ್ಡ ಬಂದು ತೊಂದರೆ ಕೊಡ್ಬೇಡಿ. ನನಗೆ ದಾರಿ ಬಿಡಿ. ಏನೋ ಓವರ್ ಆಕ್ಷನ್ ಮಾಡ್ತಾ ಇದೆಯಾ? ಹೇ, ಏನಾಗೇನೋ ಅಂತಿದ್ಯಾ? ಮರ್ಯಾದೆ ಇಲ್ವಾ? ನಿನಗೆ ಮರ್ಯಾದೆ ಏನೋ? ನೀನ್ ನಿಜವಾಗ್ಲೂ ಗಂಡ್ಸಾಗಿದ್ರೆ ಕಾರಿಂದ ಇಳಿಯೋ. ಏನ್ ಮಾತಾಡ್ತಿದ್ಯೋ ನೀನು? ಹಾ, ರೋಡ್ ಗಡ್ಡೆ ಯಾಕೆ ನಿಂತ್ಕೊಂಡಿದ್ದೀರಾ? ಸೈಡ್ಗೆ ಹೋಗಿ ನಿಂತ್ಕೊಳ್ಳಿ. ದೇವ್ರೆ, ನನ್ ಮಗಂಗೇನು ಹೆಚ್ಚು ಕಡಿಮೆ ಆಗದೆ ಇರುವಾಗ ನೋಡ್ಕೊಳಪ್ಪ ಸ್ವಾಮಿ. ಅತ್ತೆ, ನೀವೇನು ಟೆನ್ಷನ್ ಮಾಡ್ಕೋಬೇಡಿ. ಉತ್ತಮ್ ಅವ್ರಿಗೇನೂ ಆಗಲ್ಲ. ನೀನ್ ಸುಮ್ನಿರು. ಎಲ್ಲ ನಿನ್ನಿಂದಾನೇ ಆಗಿತ್ತು. ನೀನ್ ಏನಾದ್ರೂ ಉತ್ತಮ್ನ ತಡೆದಿದ್ರೆ ಅವನ್ ಇವತ್ತು ಆಚೆ ಹೋಗ್ತಾನೆ ಇರ್ಲಿಲ್ಲ ಅಲ್ವಾ? ಸುಹಾಸಿನಿ, ನೀನು ಟೆನ್ಷನ್ ಮಾಡ್ಕೊಂಡು ನಮಗೂ ಯಾಕೆ ಟೆನ್ಷನ್ ಕೊಡ್ತೀಯ? ಅದ್ ಹಾಗಲ್ಲ ಅತ್ತೆ. ಉತ್ತಮ್ ಎಲ್ಲಿ ಹೋಗಿದ್ದಾನೋ ಏನೋ. ಸೈಡ್ಗೆ ಹೋಗಿ. ಏಯ್, ನಿನ್ ಕಾರಿಂದ ಇಳಿತೀಯ ಇಲ್ವಾ ಅಂತ ಅನ್ಕೊಂಡೆ, ಆದ್ರೆ ಕಾರಿಂದ ಇಳಿದಿದ್ಯಾ. ನಮಗ್ ಬೇಕಾಗಿದ್ದು ಇದೆ. ಹೇಯ್, ಏನ್ ಬೇಕು ನಿನಗೆ? ಏನೋ ಬೇಕು ನಿಂಗೆ? ಅಣ್ಣ, ಸ್ವಲ್ಪ ಫಾಸ್ಟ್ ಆಗಿ ಹೋಗೋಣ. ನಿಮ್ಮೆಲ್ಲರೂ ನಡವಳಿಕೆ ನೋಡ್ತಾ ಇದ್ರೆ ಬೇಕು ಅಂತಾನೆ ಜಗಳ ಮಾಡ್ತಿರೋ ತರ ಇದೆ. ನೀವು ಬಂದಿರೋದು ದುಡ್ಡುಗೋಸ್ಕರ ಅಲ್ಲ ಅಂತ ನಂಗೆ ಅರ್ಥ ಆಗ್ತಿದೆ. ಅಜ್ಜಿ, ತಾತ ಹೋಗ್ತಾ ಇದ್ದಾರೆ. ಲೀಲಾಕೃಷ್ಣ ಅವರೇ, ಕಾರ್ ನಿಲ್ಸಿ. ತಾತ, ತಾತ, ಆಟೋ ನಿಲ್ಸಿ, ಆಟೋ ನಿಲ್ಸಿ. ಇಲ್ಲೇ ನಿಲ್ಸು ಸ್ವಲ್ಪ. ಇವ್ರು ಯಾಕೆ ನಿಲ್ಸಿದ್ರು? ತಾತ, ತಾತ, ಉತ್ತಮ್ ಅವ್ರನ್ನ ನೋಡಿದ್ರಾ? ಉತ್ತಮ ಇಲ್ವಲ್ಲಮ್ಮ, ಯಾಕೆ ಕೇಳ್ತಾ ಇದ್ಯಾ? ಏನಿಲ್ಲ ತಾತ, ಇಷ್ಟೊತ್ತು ಮನೇಲೇ ಇದ್ರು, ಆಮೇಲೆ ಎಲ್ಲೂ ಕಾಣಿಸಿಲ್ಲ. ಎಲ್ಲಿಗೆ ಹೋಗಿದಾರೋ ಗೊತ್ತಿಲ್ಲ. ಅದಕ್ಕೆ ಹುಡ್ಕೊಂಡು ಇಲ್ಲಿವರೆಗೂ ಬಂದ್ವಿ. ಹೌದಾ? ನಾನು ಇವಾಗ ತಾನೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಬರ್ತಾ ಇದ್ದೀನಿ. ಪೊಲೀಸ್ ಸ್ಟೇಷನ್ಗ? ಯಾಕೆ ರಾಮಯ್ಯನವ್ರೆ? ಏನೂ ಇಲ್ಲ ಜಾನ್ಕಮ್ಮವ್ರೆ, ದೇವಸ್ಥಾನದಲ್ಲಿ ನನ್ನ ಫೋನನ್ನ ಶಂಕರೇ ಕಳ್ತನ ಮಾಡಿದಾನೋ ಅನ್ನೋದು ನನ್ನ ಅನುಮಾನ. ಅನುಮಾನ ಅಷ್ಟೇ ಅಲ್ಲ, ಅವನೇ ಕದ್ದಿದ್ದಾನೆ ಅಂತ ನಾನು ಅನ್ಕೊಳ್ತಾ ಇದ್ದೀನಿ. ಶಂಕರ್ ಕಳ್ತನ ಮಾಡಿದನಾ? ಹೌದಮ್ಮ, ಅದಕ್ಕೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟು ಬಂದಿದ್ದೀನಿ. ಅವರು ಹುಡುಕಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅಷ್ಟಕ್ಕೂ ನಮ್ಮ ಉತ್ತಮ್ ಎಲ್ಲಿ ಹೋಗಿದ್ದಾನೆ? ನಿಮ್ ಫೋನನ್ನ ಶಂಕರ್ ತಗೊಂಡಿದ್ದಾನೆ ಅಂದ್ರೆ ಇದೆಲ್ಲ ಕಿಶೋರ್ ಪ್ಲಾನೆ ಅಂತ ನನಗೆ ಅನುಮಾನ. ನಾನು ಅರ್ಜೆಂಟಾಗಿ ಒಂದು ಕೆಲಸದ ಮೇಲೆ ಹೋಗ್ತಾ ಇದ್ದೀನಿ. ಸುಮ್ಮನೆ ನಾನು ದಾರಿ ಗಡ್ಡ ಬರ್ದೇನೆ ಸೈಡ್ಗೆ ಹೋಗ್ಬಿಡಿ. ಇಲ್ಲ ಅಂದ್ರೆ ಪರಿಣಾಮ ಬೇರೆದೇ ಆಗಿರುತ್ತೆ. ಇನ್ ಎಷ್ಟೊತ್ತೋ ನಿನ್ ಡಿಸ್ಕಷನ್. ಕಿಶೋರ್ ಪ್ಲಾನ್? ಅಯ್ಯೋ, ಇದೆಲ್ಲ ಕಿಶೋರ್ ಪ್ಲಾನ್ ಆಗಿದ್ರೆ ನನ್ ಮಗನ್ನ ಕೊಲ್ಲೋದಕ್ಕೆ ಪ್ಲಾನ್ ಮಾಡಿರ್ತಾನೆ. ಮರ್ಯಾದೆಗೆ ಜಾಗ ಬಿಡಿ. ಅಯ್ಯೋ, ಚೆನ್ನಾಗೆ ವಾರ್ನಿಂಗ್ ಕೊಡ್ತಾವನೆ. ಹೇಯ್, ಹುಚ್ಚುಚ್ಚಾಗಿ ಮಾತಾಡಿದ್ರೆ ಹಲ್ಲು ದುರಿಸ್ಬಿಡ್ತೀನಿ. ಹೌದು ಅತ್ತೆ, ನೀವ್ ಹೇಳಿದ್ಮೇಲೆ ನನಗೂ ಅದೇ ಅನುಮಾನ ಬರ್ತಿದೆ. ಈಗ್ಲೇ ಉತ್ತಮ್ ಅವ್ರಿಗೆ ಫೋನ್ ಮಾಡ್ತೀನಿ. ಫೋನ್ ಮಾಡು. ಏನಾಯ್ತಮ್ಮ? ಫೋನ್ ತೆಗಿತಾ ಇಲ್ಲ ಅಜ್ಜಿ. ಹಾಗಾದ್ರೆ ಅನುಮಾನನೇ ಇಲ್ಲ. ಖಂಡಿತ ಆ ಕಿಶೋರೆ ಏನೋ ಪ್ಲಾನ್ ಮಾಡಿ ನನ್ ಮಗ ಆಚೆ ಬರೋ ತರ ಮಾಡಿರ್ತಾನೆ.
ಬೇಗ ನಾವೆಲ್ಲ ಹೋಗಿ ಹುಡ್ಕೋಣ ಬನ್ನಿ. ಅತ್ತೆ ಒಂದೇ ನಿಮಿಷ. ಕಿಶೋರ್ ಬ್ರೋ, ಸೀರೆಗ್ ನಾನು ಹೋಗಿ ಅವನ್ನ ಎತ್ಬಿಡ್ಲಾ? ಇನ್ನೂ ಯಾಕೆ ಲೇಟ್ ಮಾಡಬೇಕು? ಹೋಗು. ಮೈಥಿಲಿ ಯಾರಿಗೆ ಫೋನ್ ಮಾಡ್ತಾ ಇದ್ಯಾ? ಒಂದು ನಿಮಿಷ ಅತ್ತೆ. ಒಂದು ನಿಮಿಷ ಬ್ರೋ. ಹಲೋ ಮೈಥಿಲಿ, ನನ್ ಗಂಡ ಎಲ್ಲಿ? ಸದ್ಯಕ್ಕೆ ನಿನ್ನ ಗಂಡ ಭೂಮಿ ಮೇಲೆ ಇದ್ದಾನೆ. ಆದ್ರೆ ಇನ್ನೊಂದು ಸ್ವಲ್ಪತ್ತಲ್ಲೇ ಅವನ ಪ್ರಾಣ ಗಾಳಿಲಿ ಹಾರೋಗುತ್ತೆ. ಕಿಶೋರ್, ನನ್ನನ್ನು ಅರೆಸ್ಟ್ ಮಾಡಿಸಿ ಜೈಲಿಗೆ ಕಳ್ಸಿದ್ಯಾ ಮೈಥಿಲಿ? ಆ ವಿಷಯನ ಅಷ್ಟು ಈಸಿಯಾಗಿ ಮರ್ತೋಗ್ತೀನಿ ಅಂತ ಅನ್ಕೊಂಡಿದ್ಯಾ? ಅದಕ್ಕೆ ಪ್ರತಿಫಲನ ನೀನು ಅನುಭವಿಸ್ತೀಯಾ? ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ನಿನ್ನ ಗಂಡನ ಹೆಣ ನೋಡ್ತೀಯಾ? ಸಾರಿ ಮೈಥಿಲಿ, ನೀನು ನನಗೆ ಕೊಟ್ಟಿರೋ ಪನಿಷ್ಮೆಂಟ್ಗೆ ನಾನು ನಿನಗೆ ಕೊಡ್ತಿರೋ ದೊಡ್ಡ ಪನಿಷ್ಮೆಂಟ್. ಇಲ್ಲಿ ತನಕ ಮುತ್ತೈದೆ ಆಗಿದ್ದಿದ್ ನೀನು ವಿಧವೆ ಆಗೋದಕ್ಕೆ ಸಿದ್ಧವಾಗಿರು. ನಿನ್ನ ಗಂಡನ ಶವ ಆಗಿ ನಿನಗೆ ಒಪ್ಸೋದಕ್ಕೆ ನಾನು ಸಿದ್ಧವಾಗಿದ್ದೀನಿ. ಕಿಶೋರ್ 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 ಕಿಶೋರ್. ಮೈಥಿಲಿ ಏನಾಯ್ತು? ಅತ್ತೆ ಅತ್ತೆ, ಉತ್ತಮ್ ಅವರು ಅಪಾಯದಲ್ಲಿದ್ದಾರೆ. ಬೇಗ ಹೊರಡೋಣ ಬನ್ನಿ. ನಡಿ ಬನ್ನಿ ಬೇಗ ಬೇಗ ನಡೀರಿ. ಬೇಗ. ಏಯ್, ಮೈಥಿಲಿಗೆ ಮಾತು ಕೊಟ್ಟಿದ್ದೀನಿ, ಅವಳ ಗಂಡನ್ನ ಶವ ಕಳಿಸ್ತೀನಿ ಅಂತ. ಇನ್ ಯಾವುದೇ ತಡ ಮಾಡದೆ ಕೆಲ್ಸನ ಫಿನಿಶ್ ಮಾಡಿ ಅಂತ ನಮ್ ಕಡೆಯವ್ರಿಗೆ ಹೇಳು. ಆ ಕೆಲ್ಸನ ನನಗೆ ಬಿಟ್ಬಿಡು ಗೆಳೆಯ, ನಾನ್ ನೋಡ್ಕೋತೀನಿ. ಹೇಯ್, ಮರ್ಯಾದೆಯಿಂದ ಹೇಳ್ತಿದ್ದೀನಿ, ಸೈಡ್ಗೆ ಹೋಗಿ. ಏನ್ರ ಮಾಡ್ತಾ ಇದ್ದೀರಾ? ಇವ್ನು ಎತ್ತಿ ಅಂತ ಹೇಳಿದೆ ತಾನೆ, ಎತ್ತರ ಲೇ. ಏಯ್, ಯಾರೋ ನೀವೆಲ್ಲ? ಏನ್ ಬೇಕು ನಿಮ್ಗೆ? ನಿನ್ ಪ್ರಾಣ ಬೇಕು ಕಣೋ, ಕೊಡ್ತೀಯಾ? ಏಯ್, ನೀನ್ ಯಾರೋ? ಹಾ, ನಿನ್ ಸಾವು ಕಣೋ. ನಿನ್ ಸಾವನ್ನ ನೋಡ್ಬೇಕು ಅಂತಾನೆ ಬಂದಿದ್ದೀನಿ. ನನಗೋಸ್ಕರ ಒಂದೇ ಒಂದ್ಸಲ ಸತ್ತು ಹೋಗೋ. ಅರ್ಥ ಆಯ್ತು ಕಣೋ, ನೀವು ಬಂದಿರೋದು ದುಡ್ಡು ಕೇಳಕ್ಕಲ್ಲ ಕಣೋ, ನನ್ನ ಪ್ರಾಣಕ್ಕೋಸ್ಕರ. ನಮ್ಮಮ್ಮ ಪದೇ ಪದೇ ಹೇಳ್ತಾನೆ ಇದ್ಲು, ನಿನ್ ಶತ್ರುಗಳೆಲ್ಲ ನಿನ್ನ ಅಂತ್ಯಕ್ಕೋಸ್ಕರ ರೆಡಿಯಾಗಿ ಕಾಯ್ತಾ ಇದ್ದಾರೆ ಅಂತ. ಆದ್ರೆ ಅವ್ರ ಮಾತನ್ನ ನಾನು ಕೇಳಿಸ್ಕೊಳ್ಳಿಲ್ಲ. ಇವಾಗ ನನಗೆ ಮ್ಯಾಟ್ರ್ ಎಲ್ಲ ಕ್ಲಿಯರ್ ಆಗಿ ಅರ್ಥ ಆಗ್ತಿದೆ. ಬಂದ್ರು ಬಂದ್ರಲ್ಲ. ಅಣ್ಣ, ಸ್ವಲ್ಪ ಫಾಸ್ಟ್ ಆಗಿ ಹೋಗು ಪ್ಲೀಸ್. ಏಯ್, ಆ ಶಿವರಾಜ್ ಆದ್ರೂ ಏನಾದ್ರೂ ಮಾಡ್ತಾನೆ ಅನ್ಕೊಂಡ್ರೆ ಅವನು ಕೂಡ ಆ ಉತ್ತಮ್ ಕೈಯಲ್ಲಿ ಒದೆ ತಿಂದು ಸಾಯೋ ಹಾಗಿದ್ದಾನೆ. ನೀನ್ ಹೋಗಿ ಏನಾದ್ರೂ ಮಾಡ್ತೀನಿ ಇರೋಣ. ಆ ಕಿಶೋರ್ ನಮ್ಮ ಉತ್ತಮ್ನ ಏನ್ ಮಾಡ್ತಾನೋ ಏನೋ. ಅವ್ರಿಗೇನು ಆಗಲ್ಲ.
ನನ್ನನ್ನೇ ಜೈಲಿಗೆ ಕಳಿಸ್ತೀಯಾ? ಏ, ಆ ಮೈತ್ರಿ ಬರ್ತಾ ಇದ್ದಾಳೆ ಕಣ್ರೋ, ಬನ್ನಿ. ಲೀಲಾಕೃಷ್ಣ ಅವರೇ, ಕಾರ್ ನಿಲ್ಸಿ. ಏನಂದ್ರೆ ಉತ್ತಮ್ ಅವರೇ, ಉತ್ತಮ್ 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 ಅವರೇ, ಉತ್ತಮ್ ಅವರೇ, ಉತ್ತಮ್ ಅವರೇ, ಕಂದ, ಅಳಿಮಯ್ಯ, ಕಂದ, ಉತ್ತಮ್, ಏನಾಯ್ತು? ಉತ್ತಮ್ ಏನಾಯ್ತು? ಅಳಿಮಯ್ಯ, ಕಂದ ಉತ್ತಮ್ ಉತ್ತಮ್ ಅವರೇ, ಏನಾಯ್ತು? ಉತ್ತಮ್, ಏನಂದ್ರೆ ಉತ್ತಮ್, ಯಾರೋ ಅವರು? ಕಂದ ಉತ್ತಮ್, ಉತ್ತಮ್ ಅವರೇ, ಉತ್ತಮ್ ಅವರೇ, ಉತ್ತಮ್ ಉತ್ತಮ್ ಏನಾಯ್ತು? ಏನಾಯ್ತು ನಿಂಗೆ ಕಂದ? ಉತ್ತಮ್ ಅವರೇ, ಉತ್ತಮ್, ಮಾತಾಡಿ. ಕಂದ, ಉತ್ತಮ್. ನಡಿ ಕಂದ, ಬನ್ನಿ, ಹಾಸ್ಪಿಟಲ್ಗೆ ಹೋಗೋಣ, ಬನ್ನಿ. ಹುಷಾರ್. ನಡಿ ನಡಿ ಕಂದ. ಶಿವರಾಜ್, ಆ ಉತ್ತಮ್ ಇನ್ನು ಜೀವಂತವಾಗಿರೋ ಹಾಗಿದ್ದಾನೆ. ಅವನಿನ್ ಸ್ವಲ್ಪ ಹೊತ್ತು ಜೀವಂತವಾಗಿದ್ರೆ ಈ ಮರ್ಡರ್ ಮಾಡಿದ್ದು ನಾವೇ ಅಂತ ಗೊತ್ತಾಗ್ಬಿಡುತ್ತೆ. ಹಾಗೆ ಆದ್ರೆ ನನ್ ಜೊತೆಗೆ ನೀವು ಕೂಡ ಅರೆಸ್ಟ್ ಆಗೋಗ್ತೀರಾ? ಅಮ್ಮ, ಹಾಗ್ ನಡೆಯಲ್ಲ ಬ್ರೋ. ಅವನು ಬದುಕಿದ್ರೆ ತಾನೇ ಪೊಲೀಸ್ನವ್ರಿಗೆ ಹೇಳೋದಕ್ಕೆ. ಅಷ್ಟಕ್ಕೂ ಎಲ್ಲಿಗೆ ಹೋಗ್ತಾರೆ? ಹಾಸ್ಪಿಟಲ್ ತಾನೇ. ನಾವು ಕೂಡ ಹಾಸ್ಪಿಟಲ್ಗೆ ಹೋಗೋಣ. ಹಾಸ್ಪಿಟಲಲ್ಲಿ ಅವನಿಗೆ ಸಮಾಧಿ ಕಟ್ಟೋಣ. ಇನ್ಯಾಕೆ ಕಾಯ್ತಾ ಇದೀವಿ? ಮೊದಲು ಹೊರಡೋಣ, ಬನ್ನಿ ಬನ್ನಿ. ನಡೀರಿ. ಉತ್ತಮ್ ಅವರೇ, ಡಾಕ್ಟರ್, ಉತ್ತಮ್ ಅವರೇ ಕಣ್ಬಿಡಿ. ಉತ್ತಮ್ ಕಂದ, ಉತ್ತಮ್, ಕಂದ ಅವರೇ, ಡಾಕ್ಟರ್, 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 ಡಾಕ್ಟರ್ ಇವ್ರನ್ನ ನೋಡಿ. ಯಾರೋ ರೌಡಿಗಳು ನನ್ನ ಅಳಿಯನ್ ಮೇಲೆ ಮರ್ಡರ್ ಅಟೆಂಪ್ಟ್ ಮಾಡಿದ್ದಾರೆ ಡಾಕ್ಟರ್. ಮರ್ಡರ್ ಅಟೆಂಪ್ಟಾ? ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದೀರಾ? ಆ ಫಾರ್ಮಾಲಿಟೀಸ್ನೆಲ್ಲ ಆಮೇಲೆ ಮಾಡ್ಕೊಳ್ಳೋಣ. ಮೊದಲು ಇವ್ರಿಗೆ ಟ್ರೀಟ್ಮೆಂಟ್ ಮಾಡಿ ಡಾಕ್ಟರ್. ನನ್ ಮಗನ್ನ ಬದುಕಿಸ್ಕೊಡಿ ಪ್ಲೀಸ್. ಓಕೆ ಮೇಡಮ್. ಬಾಯ್ಸ್, ಒಳಗಡೆ ಕರ್ಕೊಂಡ್ ಬನ್ನಿ. ಕಂದ. ಭಗವಂತ, ನಿನ್ಗೆ ಪ್ರಾಣನೇ ಬೇಕು ಅನ್ನೋದಾದ್ರೆ ನನ್ ಪ್ರಾಣನ್ ತಗೋ ತಂದೆ. ನನ್ನ ಮೊಮ್ಮಗ ಇನ್ನು 100 ಕಾಲ ಬಾಳಿ ಬದುಕ್ಬೇಕು ತಂದೆ, 100 ಕಾಲ ಬದುಕ್ಬೇಕು. ಅಜ್ಜಿ, ನೀವು ಭಯ ಪಟ್ಕೋಬೇಡಿ, ಅವ್ರಿಗೇನು ಆಗಲ್ಲ. ಮುಚ್ಚೆ ಬಾಯಿ. ಅಷ್ಟಕ್ಕೂ ಇದೆಲ್ಲ ನಿನ್ನಿಂದನೇ ಆಗಿತ್ತು. ಮತ್ತೆ ನೀನೇನಾದ್ರೂ ಅವನ್ನ ಮನೆಯಿಂದ ಆಚೆ ಹೋಗ್ದಿರೋ ಹಾಗೆ ನೋಡ್ಕೊಂಡಿದ್ದಿದ್ರೆ ಇವಾಗ ಉತ್ತಮ್ಗೆ ಈ ತರ ಎಲ್ಲ ಆಗ್ತಾನೆ ಇರ್ಲಿಲ್ಲ. ಹೌದು ಆಂಟಿ, ಇವ್ಳ ನಿರ್ಲಕ್ಷ್ಯದಿಂದನೇ ಇದೆಲ್ಲ ಆಗಿರೋದು. ಈ ಎಲ್ಲದಕ್ಕೂ ಕಾರಣ ಮೈಥಿಲಿನೇ. ಸಾಕ್, ನಿಲ್ಲಿಸ್ತೀರಾ? ಅಲ್ಲಿ ಒಳಗಡೆ ಉತ್ತಮ್ಗೆ ಏನಾಗ್ಬಿಡುತ್ತೋ ಅಂತ ನಾನ್ ಟೆನ್ಷನ್ ಅಲ್ಲಿ ಇದ್ರೆ ಇವಾಗ ಇದೆಲ್ಲ ನಿಮಗ್ ಬೇಕಾ?